ಆ, ಇವತ್ತು ಆ, ಮುಂದುವರಿದ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸ್ವಾರ್ಥಿಗಳಾಗ್ತಾ ಇದ್ದೇವೆ ಅನ್ನಿಸ್ತಕ್ಕಂಥ ವಿಚಾರ ಬರ್ತಾ ಇದೆ. ಇವತ್ತ ಆ, ಸಮಾಜದೊಳಗ ಕೆಳಸ್ಥಳದೊಳಗಿರ್ತಕ್ಕಂಥ ಕೂಲಿ ಕಾರ್ಮಿಕರು, ದಿನಂಪ್ರತಿ ದುಡಿಯುವವರು, ಇವರ ಪರಿಸ್ಥಿತಿಯನ್ನ ನೋಡಿದ್ರೆ ಬಹಳಷ್ಟು ಚಿಂತಾಜನಕವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಕರ್ನಾಟಕದ ಜನ ಇವತ್ತು ಕಬ್ಬು ಕಡಿಲಿಕ್ಕೆ ಗಬಾಳಿಯರು ಬರ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆ ಬಹಳಷ್ಟು ನೋವು ಆಗ್ತಾ ಇದೆ. ಕೇವಲ ಅವ್ರಿಗಷ್ಟ ಅಲ್ಲ, ಇವತ್ತು ಬಿಜಾಪುರದ ಜನ ಗೋವಾ ಕಡೆಗೆ ಹೋಗ್ತಾರ, ಕರ್ನಾಟಕದವರು ಮಹಾರಾಷ್ಟ್ರದ ಕಡೆಗೆ ಹೋಗ್ತಾರ. ಆದ್ರೆ ಒಟ್ಟು ಅವರ ಬದುಕು ಅನ್ನೋದು ಏನಿದೆಯಲ್ಲ, ನಿಜವಾಗಿಯೂ ಕೂಡ ಬಹಳ ನೋವಿನದು ಮತ್ತು ದುಃಖದಾಯಕವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲ ಇವತ್ತ ನೋಡ್ತಾ ಇದ್ದೇವೆ. ಇವತ್ತ ನನ್ನ ಕಬ್ಬು ಹೋಗ್ತಾ ಇದೆ. ಈ ಕಬ್ಬು ಕಡಿಲಿಕ್ಕೆ ಮಹಾರಾಷ್ಟ್ರದ ಬೀಡದಿಂದ ಜನ ಬಂದಿದ್ದಾರೆ. ಅವರು ಈ ಮಳಿ ಬಂತು, ಚಳಿ ಬಂತು, ಬಿಸಿಲು ಬಂತು, ಒಂದು ಸಣ್ಣದಾಗಿರ್ತಕ್ಕಂಥ ತಟ್ಟಿನ ಮನೆ ಮಾಡ್ಕೊಂಡು ಅದರೊಳಗೆ 4-5 ಜನ ಬದುಕ್ತಿರ್ತಾರ. ಅಲ್ಲೇ ಊಟ, ಅಲ್ಲೇ ಅಡಿಗೆ, ಅಲ್ಲೇ ಅವರ ಮಲ್ಕೊಳ್ತಕ್ಕಂಥದ್ದು. ಹೀಗಾಗಿ ಅವರ ಬದುಕು ಇವತ್ತು ನಾವೇನು 21ನೇ ಶತಮಾನದಲ್ಲಿಯೂ ಕೂಡ ಸಮಾಜದ ಅರ್ಧ ಭಾಗ ಇವತ್ತು ಅತ್ಯಂತ ಕನಿಷ್ಠವಾದಂತಹ ರೀತಿ ಒಳಗೆ ಅವರು ಬದುಕೋದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಾನು ಆ ಗಬಾಳಿ ಜನರನ್ನು ನೋಡ್ತಾ ಇದ್ದೇನೆ. ಅವರು ಈಗ ನನ್ನ ಹೊಲದೊಳಗೆ ಕಬ್ಬನ್ನು ಕಡಿತಾ ಇದ್ದಾರೆ. ಆದ್ರೆ ನಾವು ಕೊಡ್ತಕ್ಕಂತ ಬಿಡಿ ಕಾಸು ಬಹುಶಃ ಅದು ಅವರ ಮಜ್ಜಿಗೆಗೂ ಅಂಬಲಿಗೂ ಕೂಡ ಸಾಕಾಗೋದಿಲ್ಲ. ಆದ್ರೆ ನಾವು ಕೂಡ ಅಲ್ಲಿ ಬಹಳಷ್ಟು ಚೌಕಾಸಿ ಮಾಡ್ತೇವೆ. ಇಲ್ಲ, ನೀವು 100 ರೂಪಾಯಿ ಬೇಡ 50 ತಗೊಳ್ರಿ, 200 ಬೇಡ 100 ತಗೊಳ್ರಿ ಅನ್ನತಕ್ಕಂಥದ್ದನ್ನ ನಾವು ಮಾಡ್ತೇವೆ. ಆದ್ರೆ ಅದ ಬಂಗಾರದ ಅಂಗಡಿ ಒಳಗೆ ಹೋದ್ರ ಅಥವಾ ಮಾರ್ಕೆಟ್ ಹೋದ್ರ ಅವ್ರು ಏನ್ ರೇಟ್ ಇಟ್ಟಿರ್ತಾರಲ್ಲ ಅದಕ್ಕೆ ನಾವು ಆ ರೇಟನ್ನ ಕೊಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಮಾತ್ರ ನಾವು ಏನ್ ಮಾಡ್ತೇವೆ, ಚೌಕಾಸಿ ಮಾಡ್ತಾ ಇದ್ದೇವೆ. ಬಹುಶಃ ಇದ್ರ ಬಗೆಗೆ ನಾವು ಇವತ್ತ ತುಂಬಾ ಆಲೋಚನೆ ಮಾಡಬೇಕಾಗಿದೆ. ಇಲ್ಲಿ ಆ ಗಬಾಳಿ ಜನ ತಮ್ಮ ಹೆಂಡ್ರು ಮಕ್ಕಳನ್ನು ಕರೆದುಕೊಂಡು ಸಾಲಿಯನ್ನು ಬಿಡಿಸಿ ಹೊಟ್ಟಿ ತುಂಬಿಸ್ಕೊಳ್ಳೋ ಸಲುವಾಗಿ ಕಬ್ಬು ಕಡಿಲಿಕ್ಕೆ ಬಂದು ಅವರು ಮಾಡ್ತಕ್ಕಂಥದ್ದನ್ನು ನೋಡಿದ್ರೆ ನಮಗ ಕಣ್ಣೀರು ಬರ್ತಾ ಇದೆ. ನಾನು ಒಂದು ದಿವಸ ಮಣ್ಣಿನ ದಿವಸ ನಾನು ನೋಡಿದೆ. ಒಂದು ದಿವಸ ಅವರು ಬೆಳಗಿನ ಜಾವ 6 ಗಂಟೆಗೆ ಕಬ್ಬು ಕಡಿಲಿಕ್ಕೆ ಹತ್ತಿದ್ರು. ಬಹುಶಃ ಮಧ್ಯಾಹ್ನಕ್ಕೆ 1 ತಾಸು ಅವರು ಕಬ್ಬು ಕಡಿಯೋದನ್ನು ನಿಲ್ಲಿಸಿದ್ರು. ಆಮೇಲೆ ಸಾಯಂಕಾಲ ತನಕ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ್ಕೊಂಡು ಕಬ್ಬು ಕಡಿದ್ರು. ಆದ್ರೆ ಅವ್ರು ತುಂಬಬೇಕಾಗಿದ್ದು ಯಾವಾಗಂದ್ರೆ ಅವ್ರು ತುಂಬೋದು ರಾತ್ರಿ 12 ಗಂಟೆಗೆ ಮುಗಿತಾ ಇದೆ. ಅಂದ್ರ ಎಷ್ಟು ತಾಸು ಅವ್ರು ಕೆಲಸ ಮಾಡಿದ್ರು ಅನ್ನೋದನ್ನು ನೋಡ್ಬೇಕು. ಆಮೇಲೆ ರಾತ್ರಿ 12 ಗಂಟೆಗೆ ಇದನ್ನೆಲ್ಲ ಮುಗಿಸಿ ಆ ಟ್ರ್ಯಾಕ್ಟರ್ ಅನ್ನ ಕಾರ್ಖಾನೆಗೆ ಕಳಿಸಿದ ಮೇಲೆ ಮನೆ ಒಳಗೆ ಹೋಗಿ ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು, ನಿದ್ರೆ ಮಾಡ್ಬೇಕು, ಮತ್ ಮುಂಜಾನೆ 6 ಗಂಟೆಗೆ ಎದ್ದು ಕಬ್ಬು ಕಡಿಲಿಕ್ಕೆ ಹೋಗ್ಬೇಕು. ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿ ಒಳಗ ಅವ್ರು ಬದುಕಿದೆ. ಅದಕ್ಕ ನಾವು ಇವತ್ತು ಏನಂತೀವಿ ಅಂದ್ರ, ನಾವೇನು ಇವತ್ತ ಮುಂದುವರೆದ ಜನಾಂಗ, ನಾವೆಲ್ಲ ಏನು ಸಮಾಜದೊಳಗ ನಾವು ಎತ್ತರದೊಳಗೆ ನಿಲ್ತಕ್ಕಂಥ ಜನ ಏನ್ ನಾವು ಇದೀವಲ್ಲ, ನಾವು ಕೂಡ ಅವ್ರ ಸಲುವಾಗಿ ಏನಾದ್ರೂ ಒಂದು ರೀತಿ ಒಳಗೆ ಚಿಂತನೆ ಮಾಡ್ಬೇಕು ಹಾಗೆ ಅಂತ ತಿಳ್ಕೊಂಡು ನಾವು ಆಲೋಚನೆ ಮಾಡ್ಬೇಕಾಗಿದೆ. ಇವತ್ತ ಅವ್ರದ್ದು ಬದುಕಿನ ರೀತಿಯನ್ನು ನೋಡಿದ್ರೆ ಆ ಮಕ್ಕಳು ಸಾಲಿ ಬಿಟ್ಟು ಬಂದಿದ್ದಾರೆ, ಅವ್ರಿಗೆ ಸಾಲಿ ಇಲ್ಲ, ಆಮೇಲೆ ಅಲ್ಲಿ ಮನೆ ಇಲ್ಲ, ಆಮೇಲೆ ಹೊಲ ಇಲ್ಲ. ಆದ್ರೆ ಯಾವಾಗ ಕೂಲಿ ಮಾಡಿದ್ರೇನೆ ಇವತ್ತು ಅವ್ರಿಗೆ ಹೊಟ್ಟೆ ತುಂಬತಕ್ಕಂಥದ್ದು ನಡೀತಾ ಇದೆ. ಇಂಥ ಪರಿಸ್ಥಿತಿ ಒಳಗ ಸರ್ಕಾರ ಅವ್ರಿಗೆ ಏನಾದ್ರೂ ಯಾವ್ದಾದ್ರೂ ರೀತಿ ಒಳಗ ಅವ್ರಿಗೆ ಸಹಾಯ ಸಹಕಾರ ಮಾಡಿ ಅವರನ್ನ ಒಂದು ರೀತಿ ಒಳಗ ಅವರ ಜೀವನವನ್ನ
ಎತ್ತರಕ್ಕೆ ತರಬೇಕು ಹಾಗೆ ಅಂತ ತಿಳ್ಕೊಂಡು ಅದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಮತ್ತು ಇನ್ನೊಂದು ಅತಿ ಮಹತ್ವದಂದ್ರೆ ಅವರ ಮಕ್ಕಳಿಗೆ ಉಚಿತವಾದಂತ ಶಿಕ್ಷಣವನ್ನು ಕೊಡ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡಬೇಕು, ಅವ್ರು ಇರ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಯಾಕಂದ್ರ ಅವ್ರ ಬದುಕೆಲ್ಲ ಈ ದಾರಿ ಒಳಗನ ಹೋಗ್ತಾ ಇದೆ. ಇದ್ರ ಸಲುವಾಗಿ ಸರ್ಕಾರ, ಅದು ಕರ್ನಾಟಕ ಸರ್ಕಾರ ಇರ್ಲಿ, ಬೇರೆ ಸರ್ಕಾರ ಇರ್ಲಿ, ಎಲ್ಲರೂ ಕೂಡ ಅದ್ರ ಬಗೆಗೆ ಒಂದು ರೀತಿ ವಿಚಾರ ಮಾಡಬೇಕು. ಅವರಿಗೆ ಒಂದು ದಾರಿಯನ್ನು ಕಲ್ಪಿಸಬೇಕು, ಅವರಿಗೆ ಮನೆ. ಆಮೇಲೆ ಇನ್ನೊಂದು ಏನಾಗ್ತಾ ಇದೆ, ಮನುಷ್ಯನಿಗೆ ಮುಂಜಾನಿಂದ ಸಾಯಂಕಾಲ ದುಡಿದ ಮ್ಯಾಲ ಅವ್ರಿಗೆ ಮಾನಸಿಕವಾದಂತ ತೊಂದರೆ ಉಂಟಾಗ ಅವ್ರು ಸೆರೆ ಕುಡ್ಲಿಕ್ಕೆ ಚಾಲು ಮಾಡ್ತಾರೆ. ಈ ಸೆರೆ ಯಾಕೆ ಕುಡಿತಾರೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರ ಇವತ್ತು ದುಡಿದ ಮ್ಯಾಲ ಅವ್ರಿಗೆ ಏನಾದ್ರೂ ಮನರಂಜನೆ ಆಯ್ತು ಅಥವಾ ಇದು ಯಾವುದೂ ಸಿಗದೆ ಇದ್ದಾಗ, ನೋವು ಆದಾಗ ಅವರು ಆ ಕಡೆಗೆ ಹೋಗ್ತಾ ಇದ್ದಾರೆ. ಅದು ಯಾಕೆ ಈ ರೀತಿಯಾಗಿ ಅವ್ರ ಬದುಕು ಹಾಳಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಇವತ್ತ ಆಲೋಚನೆ ಮಾಡಬೇಕಾಗಿದೆ. ಅಂದಾಗ ಮಾತ್ರ ನಾವು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ. ನಮಸ್ಕಾರ ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ